ನೂಡಲ್ಸ್ ಮಸಾಲ ಪಾಸ್ತಾ ರೆಸಿಪಿ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಪಾಸ್ತಾ ಸಖತ್ ಟೇಸ್ಟಿಯಾಗಿರುತ್ತೆ. ನೂಡಲ್ಸ್ ಮಸಾಲ ಹಾಕಿ ಮಾಡಿರೋ ಪಾಸ್ತಾ ಇದು. ಪಾಸ್ತಾನ ಮೊದಲಿಗೆ ಬಾಯ್ಲ್ ಮಾಡಿ ಇಟ್ಕೊಂಡೀನಿ. ವಟಾಣಿ, ಕ್ಯಾರೆಟ್, ಹಾಲು, ಉಳ್ಳಾಗಡ್ಡಿ, ಟೊಮಾಟೊ, ಕೊತ್ತಂಬರಿ, ಮಿರ್ಚಿ, ಮೇನ್ ನೂಡಲ್ಸ್ ಮಸಾಲ. ಕಡಾಯಿ ಬಿಸಿ ಆದ ಬಳಿಕ ಎಣ್ಣೆ ಹಾಕ್ರಿ. ಎಣ್ಣೆ ಆದ ಬಳಿಕ ಜೀರಿಗೆ ಹಾಕ್ರಿ. ಜೀರಿಗೆ ಫ್ರೈ ಆದ ಬಳಿಕ ಕಟ್ ಮಾಡಿರೋ ಉಳ್ಳಾಗಡ್ಡಿ ಹಾಕ್ರಿ. ಅದು ಫ್ರೈ ಮಾಡ್ಕೊರಿ. ಉಳ್ಳಾಗಡ್ಡಿ ಫ್ರೈ ಆದ ಬಳಿಕ ಕ್ಯಾಲ್ಸಿಕಮ್ ಕಟ್ ಮಾಡಿ ಅದನ್ನ ಹಾಕ್ರಿ. ಅದು ಫ್ರೈ ಆದ ಬಳಿಕ ಕಟ್ ಮಾಡಿರೋ ಕ್ಯಾರೆಟ್ ಹಾಕ್ರಿ. ಕ್ಯಾರೆಟ್ನು ಫ್ರೈ ಮಾಡ್ಕೊರಿ. ಅದು ಫ್ರೈ ಆದ ಬಳಿಕ ಉಳ್ಳಾಗಡ್ಡಿ ಹಾಕ್ರಿ. ಉಳ್ಳಾಗಡ್ಡಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊರಿ. ಚೆನ್ನಾಗಿ ಅದು ಫ್ರೈ ಆದ ಬಳಿಕ ವಟಾಣಿ ತೊಗೋರಿ. ವಟಾಣಿನೂ ಹಾಕಿ ವಟಾಣಿನೂ ಫ್ರೈ ಮಾಡ್ಕೊರಿ. ವಟಾಣಿ ಫ್ರೈ ಆದ ಬಳಿಕ ಒಂದು ಚಮಚ ಉಪ್ಪು ಹಾಕ್ರಿ. ಉಪ್ಪು ಹಾಕಿ ಆದ ಬಳಿಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊರಿ. ಅದು ಫ್ರೈ ಆದ ಬಳಿಕ ಒಂದು ವಾಟಿ ಕಟ್ ಮಾಡಿರೋ ಟೊಮಾಟೊ ಹಾಕ್ರಿ. ಟೊಮಾಟೊನು ಚೆನ್ನಾಗಿ ಫ್ರೈ ಮಾಡ್ಕೊರಿ. ಅದು ಫ್ರೈ ಆದ ಬಳಿಕ ಮೇನ್ ಇಲ್ಲಿ ನೂಡಲ್ಸ್ ಮಸಾಲ ಇರ್ತದೆ, ಆ ಮಸಾಲ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೇನ್ ಇದಕ್ಕೆ ನೂಡಲ್ಸ್ ಮಸಾಲ. ಅದನ್ನು ಚೆನ್ನಾಗಿ ಫ್ರೈ ಮಾಡಿದಾದ ಬಳಿಕ ಒಂದು ವಾಟಿ ಹಾಲು ಹಾಕ್ರಿ. ಹಾಲು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡಾದ ಬಳಿಕ ಹಾಲನ್ನ ಎಲ್ಲನೂ ಹಿರ್ಕೋತೈತಿ ಮಸಾಲ ಆ ಥರ. ಈಗ ನಮ್ದೇನು ಪಾಸ್ತಾ ಅದಲ್ಲ ಆ ಪಾಸ್ತಾ ಹಾಕ್ರಿ. ಅದನ್ನ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊರಿ. ಅದು ಮಿಕ್ಸ್ ಮಾಡ್ಕೊಂಡಾದ ಬಳಿಕ ಒಂದು 5 ನಿಮಿಷ ಅದನ್ನು ಕುದಿಸ್ಕೊರಿ. ಅದು ಕುದಿಸಿದಾದ ಬಳಿಕ ನಮ್ಮದು ನೋಡ್ಬೋದು ಪಾಸ್ತಾ ರೆಡಿ ಆತೈತಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಪಾಸ್ತಾ ರೆಡಿ ಆಯಿತು, ನೀವೇ ನೋಡ್ಬೋದು. ಈ ಥರ ಒಮ್ಮೆ ಪಾಸ್ತಾ ಟ್ರೈ ಮಾಡಿ ನೋಡಿರಿ, ಸಖತ್ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕಮೆಂಟ್ ಮಾಡಿರಿ. ಯಾವುದಾದ್ರೂ ರೆಸಿಪಿ ಬೇಕಿತ್ತಂದ್ರೆ ನನಗೆ ಕಮೆಂಟ್ ಮಾಡಿರಿ, ನಾ ರೆಸಿಪಿ ಮಾಡಿ ತೋರಿಸ್ತೀನಿ ನಿಮಗೆ.